ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ಸಿಹಿ ಸೀತಾ ರೂಮ್ ಕಡೆ ಹೋಗ್ತಾ ಇರ್ತಾಳೆ. ಆಗ ಆ ರೂಮಲ್ಲಿ ಸೀತಾ ಮತ್ತು ರಾಮ್ ಮಾತ್ರ ಇರ್ತಾರೆ. ಆಗ ಭಾರ್ಗವಿ ಇದ್ದೋಳು ಸಿಹಿಗೆ, ಸಿಹಿ ಪುಟ್ಟ ಒಂದು ನಿಮಿಷ ನಿಂತ್ಕೋ, ನೀನು ಯಾಕೆ ಆ ಕಡೆ ಹೋಗ್ತಾ ಇದ್ದೀಯಾ? ನಿನ್ನ ರೂಮ್ ಇರೋದು ಈ ಕಡೆ ಅಲ್ವಾ ಅಂತ ಕೇಳ್ತಾಳೆ. ಆಗ ಸಿಹಿ, ನಾನು ಸೀತಮ್ಮನ ರೂಮ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ಭಾರ್ಗವಿ, ನೋಡು ಸಿಹಿ, ನಿನ್ನ ರೂಮ್ ಇರೋದು ಇಲ್ಲಿ, ಸೀತಮ್ಮನ ರೂಮ್ ಇರೋದು ಮೇಲೆ. ಇನ್ನು ಮೇಲೆ ಸೀತಮ್ಮನ ಜೊತೆ ರಾಮ್ ಮಾತ್ರ ಇರಬೇಕು, ನೀನಿರೋಕ್ಕಾಗಲ್ವಲ್ಲ, ಏನು ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಸಿಹಿ ಬೇಜಾರಿಂದ ಸೀತಮ್ಮ ಸೀತಮ್ಮ ಅಂತ ಜೋರಾಗಿ ಕೂಗ್ತಾ ಸೀತಾ ಮತ್ತು ರಾಮ್ ಇರೋ ರೂಮ್ ಕಡೆ ಓಡೋಗ್ತಾಳೆ. ಆಗ ರಾಮ್ ಇದ್ದನು, ಸಿಹಿ ಪುಟ್ಟ ಯಾಕೋ ಏನಾಯಿತು, ಯಾಕೆ ಎಷ್ಟು ಭಯ ಪಡ್ಕೊಂಡು ಈ ರೀತಿ ಓಡಿ ಬರ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಸಿಹಿ, ಫ್ರೆಂಡ್ ಅದು ನಾನು ಅಂತ ಏನೋ ಹೇಳೋ ಅಷ್ಟರಲ್ಲಿ ಭಾರ್ಗವಿ ಅಲ್ಲಿ ಬಂದು, ಅಪ್ಪು ಸಿಹಿಗೆ ಅಂತ ಒಂದು ಬೇರೆ ರೂಮ್ನ ಅರೇಂಜ್ ಮಾಡಿದ್ದೀನಿ, ಆದರೆ ಅವಳು ಅಂತ ಹೇಳೋಕೆ ಹೋಗ್ತಾಳೆ. ಆಗ ರಾಮ್ ಇದನ್ನು, ಪರವಾಗಿಲ್ಲ ಚಿಕ್ಕಿ, ಇಟ್ಸ್ ಓಕೆ, ನಾನು ಇವಳನ್ನ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಸಿಹಿ, ಫ್ರೆಂಡ್ ಇವತ್ತು ನಾನು ಕೂಡ ನಿನ್ನ ಜೊತೆ ಮತ್ತು ಸೀತಮ್ಮನ ಜೊತೆ ಮಲ್ಕೋಬೋದಲ್ವಾ ಅಂತ ಕೇಳ್ತಾಳೆ. ಆಗ ರಾಮ್ ಇದನ್ನು, ಅಫ್ಕೋರ್ಸ್ ಬಂಗಾರ, ನಮ್ಮ ಜೊತೆನೇ ಮಲ್ಕೋ, ಪರವಾಗಿಲ್ಲ ಅಂತ ಹೇಳ್ತಾನೆ ರಾಮ್. ಆ ಮಾತನ್ನ ಕೇಳಿ ಭಾರ್ಗವಿಗೆ ತುಂಬ ಬೇಜಾರಾಗತ್ತೆ. ಸಿಹಿ ಇದ್ದೋಳು, ಗುಡ್ ನೈಟ್ ಬಡ್ಡಿ ಬಂಗಾರಮ್ಮ ಆಂಟಿ ಅಂತ ಹೇಳಿ ನಗ್ತಿರ್ತಾಳೆ. ಆಗ ಭಾರ್ಗವಿ ಕೋಪದಿಂದ ಅಲ್ಲಿಂದ ಹೋಗ್ತಾಳೆ. ಇದಾದಮೇಲೆ ರಾಮ್ ಮತ್ತು ಸೀತಾ ಇಬ್ಬರೂ ಸಿಹಿನ ಮಧ್ಯ ಮಲಗಿಸ್ಕೊಂಡು ಅವರು ತುಂಬ ಸಂತೋಷದಿಂದ ಮಲಗ್ತಾರೆ. ಇದು ಸೋಮವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.